ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಕ್ರಾಸ್ನಲ್ಲಿ ಮನೆಗಳ ತೆರವು ಪ್ರಕರಣ ಸ್ಥಳ ಪರಿಶೀಲನೆಗೆ ಮುಂದಾದ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ಕರೆದ ಹಿನ್ನೆಲೆಯಲ್ಲಿ ಭೇಟಿ. ಮಧ್ಯಾಹ್ನ 3 ಗಂಟೆಗೆ ಸ್ಥಳಕ್ಕೆ ಭೇಟಿ ನೀಡಿ ಖುದ್ದಾಗಿ ಅವರೇ ಪರಿಶೀಲನೆ ಮಾಡ್ತಾರಂತೆ. ಪರಿಸ್ಥಿತಿ ಹೇಗಿದೆ, ಏನು ಎಂತ ಅಂತ ಡಿಕೆ ಶಿವಕುಮಾರ್ ಅವರು ಪರಿಶೀಲನೆಯನ್ನ ಮಾಡಲಿದ್ದಾರೆ. ಮನೆಗಳ ತೆರವು ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯ ಸಂಗ್ರಹ. ಸಿಎಂ ಸಭೆಗೂ ಮುನ್ನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾರೆ. 5 ಗಂಟೆಗೆ ಮೀಟಿಂಗ್ ಇದೆ, 3 ಗಂಟೆಗೆ ಡಿಕೆಶಿ ಖುದ್ದಾಗಿ ಸ್ಥಳಕ್ಕೆ ಹೋಗ್ತಾರಂತೆ. ಅಲ್ಲಿನ ಸಿಚುವೇಶನ್ಸ್ ಏನಿದೆ, ಎಷ್ಟು ಜನ ಇದ್ದಾರೆ, ಅವ್ರಿಗೇನು ಕೇಳ್ಕೊಳ್ತಾ ಇದ್ದಾರೆ, ಏನಾಗತ್ತೆ, ಏನು ನಡೀತಾ ಇದೆ, ಅವ್ರನ್ನ ಮನವೊಲಿಸಕ್ಕಾಗತ್ತಾ, ಮಾತಾಡ್ಕೊಂಡು ಬರ್ತಾರಾ, ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರಾ, ಸದ್ಯಕ್ಕೆ ನಿರಾಶ್ರಿತರ ಕೇಂದ್ರಕ್ಕಾದ್ರೂ ಹೋಗಿ ಅಂತ ಮನವೊಲಿಸ್ತಾರಾ, ಅಥವಾ ಅವ್ರಿಗೆ ಅಲ್ಲೇ ಪರಿಹಾರ ಏನಾದರೂ ನೀಡಿಯೇ ಬರ್ತಾರಾ, ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಅವರು 3 ಗಂಟೆ ಅಷ್ಟೊತ್ತಿಗೆ, ಮಧ್ಯಾಹ್ನ 3ರ ಅಷ್ಟೊತ್ತಿಗೆ ಖುದ್ದಾಗಿ ಸ್ಥಳಕ್ಕೆ ತೆರಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತುಂಬಾ ಲೈಟಾಗಿ ತೆಗೆದುಕೊಂಡಿದ್ರು ನಾಯಕರುಗಳು. ಯಾವಾಗ ಹೈಕಮಾಂಡ್ ಎಂಟ್ರಿ ಆಯ್ತೋ ಆವಾಗಿನಿಂದ ಸ್ವಲ್ಪ ಸೀರಿಯಸ್ ಆದಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ವಿಚಾರವನ್ನ ಇದೀಗ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತ ನಿಟ್ಟಿನಲ್ಲಿಗೆ ಆದಷ್ಟು ಬೇಗ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ. ಈ ಸಭೆಯಲ್ಲಿ ಬಹುತೇಕ ಮನೆ ನೀಡುವ ಬಗ್ಗೆ ಘೋಷಣೆ. ಸಂತ್ರಸ್ತರಿಗೆ 185 ಮನೆಗಳನ್ನು ನೀಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬೈಯಪ್ಪನಹಳ್ಳಿಯಲ್ಲಿ ಮನೆಗಳನ್ನು ನೀಡುವಂತ ಸಾಧ್ಯತೆ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಡಿ ನೀಡುವಂತ ಸಾಧ್ಯತೆ ಇದೆ. ಆದರೆ ಯೋಜನೆ ಮನೆಗಳನ್ನು ನೀಡೋದಕ್ಕೆ ಸಿಎಂಗೆ ಅಸಮಾಧಾನ ಅಂತೆ. ಹೀಗಾಗಿ ಸಂತ್ರಸ್ತರಿಗೆ ಜಾಗ ನೀಡೋದಕ್ಕೆ ಸರ್ಕಾರ ಚಿಂತನೆ. ಕೋಗಿಲು ಲೇಔಟ್ ಪಕ್ಕದಲ್ಲಿರುವಂತ ಖಾಲಿ ಮೈದಾನ, ಅಲ್ಲಿ ಜಾಗ ನೀಡೋಣ ಸದ್ಯಕ್ಕೆ ಅಂತೇನೋ ಪ್ಲಾನ್ ಅಂತೆ. ಒಂದು ವಸತಿಯನ್ನ ಅರೇಂಜ್ ಮಾಡಬೇಕು, ಮನೆಯನ್ನ ನೀಡಬೇಕು ಅಂತ. ಬಟ್ ಅದಕ್ಕೆ ಯಾಕೋ ಸಿಎಂ ಕನ್ವಿನ್ಸ್ ಆಗ್ತಾ ಇಲ್ವಂತೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಪಕ್ಕದಲ್ಲೇನೆ, ಈ ಕೋಗಿಲು ಲೇಔಟ್ ಪಕ್ಕದಲ್ಲೇನೆ ಖಾಲಿ ಮೈದಾನ ಇದೆಯಂತೆ. ಸೊ ಅದೇ ಜಾಗವನ್ನ ನೀಡ್ಬಿಡೋಣ ಅನ್ನುವಂಥ ಚಿಂತನೆ ಕೂಡ ಇದೆಯಂತೆ. ಸೊ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಈಗ ಅವರಿಗೆ. ಯಾಕಂದ್ರೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರೇ ಹೇಳಿರೋದು, ಇದಕ್ಕೆ ಬಗೆಹರಿಸ್ತಾರೆ ಅಂತ ನಂಗೆ ಹೇಳಿದ್ದಾರೆ ಸಿಎಂ ಅಂತ. ಹಂಗೆ ಹೇಳಿದ ಮೇಲೆ ಮಾಡಲೇಬೇಕಲ್ಲ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಈ ವಿಚಾರ ಸಾಕಷ್ಟು ಸುದ್ದಿ ಆಗ್ತಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಇನ್ವಾಲ್ವ್ಮೆಂಟ್ ಬೇರೆ ಆಗ್ತಾ ಇದೆ. ಇವರಿಗೆ ಮನೆ ವ್ಯವಸ್ಥೆಯೋ ಜಾಗದ ವ್ಯವಸ್ಥೆಯೋ ಒಂದು ಆದಷ್ಟು ಬೇಗ ಇತ್ಯರ್ಥ ಮಾಡ್ಕೊಳ್ಬೇಕು, ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು. ಏನೇನು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಏನೇನು ಆಪ್ಷನ್ಸ್ ಇದೆ? ಖಂಡಿತವಾಗ್ಲೂ ನೀತಿ, ಮುಖ್ಯವಾಗಿ ಕೋಗಿಲು ಲೇಔಟ್ ನಲ್ಲಿ ಆದಂತಹ ಒಂದು ಡೆಮಾಲಿಷನ್ ಪ್ರಕ್ರಿಯೆ ಏನಿದೆ, ಇದು ಸಹಜವಾಗಿ ಈಗ ರಾಜ್ಯವ್ಯಾಪಿ ಚರ್ಚೆ ಕಾರಣ ಆಗ್ತದೆ. ಅದರಲ್ಲೂ ಕೂಡ ಕೇರಳ ಸರ್ಕಾರ ಈ ಒಂದು ವಿವಾದದಲ್ಲಿ ಎಂಟ್ರಿ ಆಗಿರುವಂತದ್ದು ಕಮ್ಯುನಿಸ್ಟ್ ಪಾರ್ಟಿ ಹಾಗೂ ಕಾಂಗ್ರೆಸ್ ಪಾರ್ಟಿ ನಡುವಿನ ಗುದ್ದಾಟ ಅಂತಾನೆ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ. ಇನ್ನು ನಾನು ಮೊದಲನೇದಾಗಿ ಇಲ್ಲಿ ಇರುವಂತಹ ಮನೆಯನ್ನ ಕಳ್ಕೊಂಡವ್ರನ್ನ ಮಾತನಾಡಿಸೋದ ಪ್ರಯತ್ನ ಮಾಡ್ತೀನಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ? ನೀವು ಮನೆ ಕಳ್ಕೊಂಡಿದ್ದೀವಿ, ಈಗ ಏನು ಪರ್ಯಾಯ ವ್ಯವಸ್ಥೆ ಏನು? ನಾವು 40 ವರ್ಷದಿಂದ ಇಲ್ಲಿ ಇದ್ದೀವಿ ಸರ್. 40 ವರ್ಷದಿಂದ ಇದ್ದೀವಿ. ನಾವು ಕಟ್ಕೊಂಡಿದ್ರಿ ಹೇಳಿ ಇಲ್ಲಿ ಗೌರ್ಮೆಂಟ್ ಜಮೀನು ನೀವು ಖಾಲಿ ಮಾಡಿದ್ರಿ ಅದೇ ನಾವು ಬರ್ತಾನೆ ಇರಲಿಲ್ಲ. ಎಲ್ಲ ಕಟ್ಕೊಂಡು ಎಲ್ಲರೂ ಬರ್ತಾ ಇದ್ರು, ನೋಡ್ತಾ ಇದ್ರು, ಕರೆಂಟ್ ಅವ್ರು ಬರ್ತಾ ಇದ್ರು, ಎಲ್ಲರೂ ಬರ್ತಾ ಇದ್ರು. ಇವಾಗ ಹಿಂಗೆ ನೀವು ಇಲ್ಲಿ ಕಟ್ಕೊಂಬೇಡ್ರಿ ಅಂತ ಹೇಳಿದ್ರೆ ನಾವೇನು ಕಟ್ಕೊತಾ ಇದ್ರಿ? ಎಲ್ಲರೂ ಏನು ಮನೆ ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ಕಟ್ಬಿಡಕ್ಕೆ ನಾವೇನು MLAಗಳ? ನಾವು ಕೂಲಿ ಮಾಡಿ 1 ರೂಪಾಯಿ ತಂದು, 1 ಇಟ್ಕೆ ತಂದು, 1 ಮಣ್ಣು ತಂದು ನಾವು ಕಟ್ಟಬೇಕು. ಅದು ಕಟ್ಟಕ್ಕೂ ಎಷ್ಟು ದಿವಸ ಆಗಿರುತ್ತೆ. ಅಷ್ಟು ದಿವಸವರೆಗೂ ಇವರು ಯಾರು ಇಲ್ಲಿ ಡೆಮಾಲಿಷನ್ ಮಾಡ್ತೀವಿ ಕಟ್ಕೊಬೇಡ್ರಿ ಅಂತ ಯಾರೂ ಹೇಳಿಲ್ಲ ನಮಗೆ. ಕಟ್ಕೊಂಡಿದ್ದು ಸಡನ್ ಆಗಿ ಬಂದರು. ಒಂದ್ಸತಿ ಎಲ್ಲ ಸ್ವಲ್ಪ ಹೊಡೆದ್ಬಿಟ್ಟು ಹೋದ್ರು. ತಿರ್ಗಾ ಇನ್ನೊಂದು ತಿಂಗಳಿಗೆ ಬಂದು ಎಲ್ಲ ಫುಲ್ಲು ಪಾತ್ರೆ ಸಾಮಾನೆಲ್ಲ 2006ರಲ್ಲಿ ವಿವಾದದಲ್ಲಿತ್ತು. ಜಿಲ್ಲಾಧಿಕಾರಿಗಳು 2006ರಿಂದ 2009ಕ್ಕೆ 2016ಕ್ಕೆ BBMP ಏನಿತ್ತು ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ರಂತೆ. ಈಗೇನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ, ಅದು ಮೊನ್ನೆ ಡೆಮಾಲಿಷನ್ ಮಾಡಿದೆ ಅನ್ನೋದು ಅವ್ರ ವಾದ. ಈಗ ನೀವು ಅದಕ್ಕಿಂತ ಯಾವಾಗಿಂದ ಇಲ್ಲಿ ವಾಸವಿದ್ರಿ? ನಾವು 35 ವರ್ಷದಿಂದ ಇಲ್ಲಿ ಇರ್ತಾ ಇದೀವಿ ಮನೆಯವರು. ಇವಾಗೆಲ್ಲ ಪಕ್ಕದ ಮನೆ ಹತ್ರ, ಅವರ ಮನೆಗಳ ಹತ್ರ, ಅಲ್ಲಿ ಸೈಡ್ ಅಲ್ಲಿ ಪಾತ್ರೆ ಸಾಮಾನು ಇಟ್ಕೊಂಡಿದ್ದೀವಿ. ಇವ್ರು ಬಂದು ಖಾಲಿ ಮಾಡಿ ನೋಟಿಸ್ ಕೊಟ್ಟಿಲ್ಲ. ನಮ್ಗೇನು ನೋಟಿಸ್ ಕೊಟ್ಟಿಲ್ಲ ಸರ್. ನೋಟಿಸ್ ಎಲ್ಲ ಯಾರು ಕೊಟ್ಟಿಲ್ಲ. ನಮ್ಗೆ ನೋಟಿಸ್ ಕೊಟ್ಟಿದ್ರೆ ನಾವ್ ಯಾಕೆ ಖಾಲಿ ಮಾಡ್ತಾ ಇರ್ಲಿಲ್ಲ? ಇವಾಗ ಹೆಂಗೆ ತಾರ್ಪಾಲ್ ಹಾಕೊಂಡಿದೀವೋ ಅದೇ ತರ ನಾವು ತಾರ್ಪಾಲ್ ಹಾಕೊಂಡು ಇರ್ತಾ ಇದ್ರಲ್ಲ. ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗೋರು, ಕೂಲಿ ಕಾರ್ಮಿಕರು. ನಾವು ಮನೆ ಕೆಲ್ಸಕ್ಕೆ ಹೋಗಿದ್ರಿ. ಅಲ್ಲಿಂದ ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಮನೆ ಡೆಮಾಲಿಷನ್ ಮಾಡ್ಬಿಟ್ರು. ಪರ್ಯಾಯವಾಗಿ ಈಗೆಲ್ಲ ವಸತಿ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ನಿಮ್ಮ ಮನೆ ನಂಬರ್ಗಳು ತಗೊಂಡಿದ್ದಾರೆ. ಏನ್ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ? ಎಲ್ಲ ಅವರೇ ಮಾಡ್ಕೊಡ್ಬೇಕು, ನೀವೇ ನೋಡಿ ಮಾಡ್ಕೊಡ್ಬೇಕು.
ಬಡವ್ರಿಗೆ ನಮ್ಗೆ ಏನು ಇಲ್ಲ, ನೀವೇ ಎಲ್ಲ ಇದು ಮಾಡಿ ಮಾಡ್ಕೊಡ್ಬೇಕು. ಇವತ್ತೇನು DCM ಬರ್ತಾರಂತಲ್ಲಮ್ಮ? ಬರ್ಲಿ ಸರ್, ನಾವು ಮಾತಾಡ್ತೀವಿ. ಬಂದ್ರೆ ನಾವು ಮಾತಾಡ್ತೀವಿ. ಯಾರು ಬಂದಿಲ್ಲ ಇದುವರೆಗೂ, ಯಾರು ಬಂದಿಲ್ಲ. ಬಂದ್ರೆ ನಾವು ಮಾತಾಡ್ತೀವಿ. ಈಗ ಕೇರಳ ಸರ್ಕಾರದವ್ರು ಎಂಟ್ರಿ ಆಗಿದ್ದಾರೆ, ಎಲ್ಲ MP ಗಳು, ಮಾಜಿ MP ಗಳು ಎಲ್ಲ ಬರ್ತಿದ್ದಾರೆ. ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಅವರನ್ನ ಅಷ್ಟು ದೂರದಿಂದ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿರೋರು ಯಾಕೆ ಬಂದಿಲ್ಲ? ಬರಬಾರ್ದು. ನಮ್ಮ ಹತ್ರ ಓಟ್ ಹಾಕಿಸ್ಕೊಳಕ್ಕೆ ನಮ್ದು ಓಟ್ ಲಿಸ್ಟ್ ತೆಗಿಯಕ್ಕೆ ಹೇಳು. ನಮ್ದು ಓಟ್ಗಳಿಲ್ಲ ಅಂತ ಕೇಳಕ್ಕೆ ಹೇಳು. ನಮ್ದು ಓಟ್ ಲಿಸ್ಟ್ ಐತೆ. ನಮ್ಮ ಓಟ್ಗಳು ಇಂಥವ್ರು ಓಟ್ ಐತೆ ಅಂತ ಓಟ್ ಲಿಸ್ಟ್ ವರ್ಷ ವರ್ಷ ಹಂಚುತ್ತಾರಲ್ಲ. ಇವಾಗ ಬಂದು ಇಂಥವ್ರು ಇಲ್ಲಿದ್ದಾರೆ, ಇಂಥವ್ರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳಕ್ಕೆ ಹೇಳು. ಓಕೆ, ನೀವು ಯಾವ ರೀತಿ ಸಮಸ್ಯೆ ಅನುಭವಿಸ್ತೀವಿ? ಅದೇ ಸಮಸ್ಯೆನೇ. ಮನೆ ಹೊಡೆದಾಕಿದ್ದಾರೆ, ನಾವು ಕಟ್ಟಿರೋ ಮನೆ ಕೂಡ. ನ್ಯಾಯ ಕೊಡಿಸಿ. ನಮ್ದು ರೇಷನ್ ಕಾರ್ಡ್ ಇದೆ, ಎಲ್ಲ ಇದೆ. ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ರೇಷನ್ ಕಾರ್ಡ್ ಎಲ್ಲ ಬರುತ್ತೆ ಅಲ್ವಾ? ರೇಷನ್ ಕಾರ್ಡ್ ಇದೆ, ಎಲ್ಲ ಇದೆ. ನ್ಯಾಯ ಕೊಡಿಸಿ. ತುಂಬಾ ತೊಂದರೆ ಆಗ್ತಾ ಇದೆ. ಅವ್ರು ಮಾಡ್ತಾರೆ, ನೀರಿಲ್ಲ, ವಾಶ್ರೂಮ್ ಇಲ್ಲ, ಊಟ ಇಲ್ಲ, ಚಳಿ, ಗಾಳಿ, ಸ್ಮೆಲ್ಲು. ಹೇಗಿರಕ್ಕಾಗುತ್ತೆ ಹೇಳ್ರಿ ಬಡವ್ರ ಜನ? ಎಲ್ಲ ಈಗ ನೀವು ಮಕ್ಕಳು, ಹೆಣ್ಮಕ್ಳೆಲ್ಲ ಇದ್ದೀರಿ, ಟಾಯ್ಲೆಟ್ಸ್ ಇಲ್ಲ. ಗೊತ್ತಾಗುತ್ತಲ್ಲ, ಹೆಣ್ಮಕ್ಳು ಅಂದ್ರೆ ತೊಂದರೆ ಆಗುತ್ತೆ. ಏನ್ ಚೇಂಜ್ ಮಾಡ್ಕೊಳಕ್ಕೂ ಇಲ್ಲಿ ಏನ್ ಫೆಸಿಲಿಟೀಸ್ ಇಲ್ಲ. ಹೇಗ್ ಹೋಗ್ತಾರೆ ಪಾಪ ಹೇಳಿ? ಬಾಡ ಅಂತ ಇದ್ದಾರೆ, ತುಂಬಾ ವಯಸ್ಸಾಗಿ ಅವ್ರು ಇದ್ದಾರೆ. ಕಫ, ಕೆಮ್ಮಕೊಂಡು ಅಲ್ಲೆಲ್ಲ ಕುತ್ಕೊಂಡಿದ್ದಾರೆ, ಮಂಚಗಳು ಹಾಕೊಂಡು, ಅದ್ರ ಶೆಡ್ ಹಾಕೊಂಡು. ದಯವಿಟ್ಟು ನ್ಯಾಯ ಕೊಡಿಸಿ ಸರ್. ನೀವು ಮನೆಗಳು ಎಲ್ಲಿ ವಾಸವಾಗಿದ್ದೀರಿ? ಏನ್ ಕತೆ? ಅಕ್ಕಪಕ್ಕ ರಿಲೇಷನ್ ಪಕ್ಕದಲ್ಲಿ ಅಕ್ಕ ಇರ್ತಾವಲ್ಲ, ಅವ್ರ ಹತ್ರ ಇದ್ದೀವಿ. ಎಷ್ಟ್ ದಿನ ಅಂತ ಅವ್ರ ಮೇಲೆ ತೆರಕಾಗುತ್ತೆ? ಇದಕ್ಕೆ ಬಿಡ್ತಾರ? ಏನೋ ತರ ತೊಂದರೆ ಆಗಿದೆ ಅಂತ ಬಿಡ್ತಾರೆ. ಆಮೇಲೆ ಹೋಗ್ಲೇಬೇಕಲ್ವಾ ನಾವು? ಓಕೆ, ಇದು ಇಲ್ಲಿನ ಮನೆಯನ್ನು ಕಳ್ಕೊಂಡಂತವ್ರಾದ್ರೆ, ಇನ್ನು ನಾವು ಪರಿಸ್ಥಿತಿಯನ್ನು ಕೂಡ ನೋಡೋದಾದ್ರೆ ನಮ್ಮ ಹಿಂದ್ಗಡೆ ನೋಡಬಹುದು ಸರಿಸುಮಾರು 200ಕ್ಕೂ ಹೆಚ್ಚು ಮನೆಗಳಿರುವಂತದ್ದು. ಈಗಾಗಲೇ 180 ಮನೆಗಳನ್ನ ಈಗ ರಾಜೀವ್ ಗಾಂಧಿ ವಸತಿ ನಿಗಮ ಏನಿದೆ ಅದು ಅಧಿಕಾರಿಗಳು ಬಂದು ಕೂಡ ಪರಿಶೀಲನೆ ಮಾಡ್ತಾ ಇರೋದು. ಯಾರ್ಯಾರು ಮನೆಗಳಿತ್ತು, ಯಾರ್ಯಾರು 20-30 ವರ್ಷಗಳಿಂದ ವಾಸವಾಗಿದ್ರು ಅಂತವ್ರನ್ನ ಫೈಂಡ್ ಔಟ್ ಮಾಡುವಂಥದ್ದು, ಅವರ ಹೆಸರುಗಳನ್ನ ಅಥವಾ ಅವರಿಗೆ ಸಂಬಂಧಪಟ್ಟ ಮನೆಗಳನ್ನು ತೆಗೆದುಕೊಂಡು ಪರ್ಯಾಯವಂತಹ ಜಾಗವನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಈಗ ಮುಂದಾಗ್ತಾ ಇರುವಂತದ್ದು. ಇನ್ನು ವಿಶೇಷ ಅಂತಂದ್ರೆ ಒಂದು ರೀತಿಯಲ್ಲಿ ಈಗಾಗಲೇ ನಿನ್ನೆ ಮತ್ತೆ ಮೊನ್ನೆ ಏನು ಕೇರಳದ ಮಾಜಿ ಸಂಸದರು ಹಾಗೇನೆ ಹಲವರು ಬಂದು ಭೇಟಿ ನೀಡಿದ್ದಾರೆ, ಪರಿಶೀಲನೆ ಕೂಡ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇಲ್ಲಿಗೆ ಇವತ್ತು ಕೂಡ DCM ಬರ್ತಾರೆ. ಇನ್ನು ಮಾನವ ಹಕ್ಕುಗಳ ಆಯೋಗ ಕೂಡ ಮಧ್ಯಾಹ್ನ ಬರುವಂತಹ ಸಾಧ್ಯತೆಗಳಿದೆ. ಸಹಜವಾಗಿ ಇದು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಳು ಕಾರಣ ಆಗ್ತದೆ ಅಂತಾನೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲರ್ಟ್ ಆಗಿರುವಂತದ್ದು. ಬೆಂಗಳೂರು ಉಸ್ತುವಾರಿ ಸಚಿವರಾದ DK ಶಿವಕುಮಾರ್ ಅವರು ಕೂಡ ಈಗ ಸ್ಥಳ ಪರಿಶೀಲನೆ ಮಾಡುವಂತದ್ದು. ನಿನ್ನೆ ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಬಂದಿದ್ರು, ಇವರನ್ನ ಅಹವಾಲನ್ನ ಸ್ವೀಕರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಈ ಒಂದು ಜಾಗದಲ್ಲಿ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೆಲವು ದಿನಗಳ ಹಿಂದೆ ಮನೆಗಳನ್ನ ಡೆಮಾಲಿಷನ್ ಮಾಡ್ತು. ಇದು ನಮ್ಮ ವ್ಯಾಪ್ತಿಗೆ ಬರುವಂತದ್ದು. ನೀವು ಅನಧಿಕೃತವಾಗಿ ಹಲವು ವರ್ಷಗಳ ವಾಸವಾಗಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಏನು ಡೆಮಾಲಿಷನ್ ಮಾಡ್ತು. ಈಗ ಪರ್ಯಾಯ ವ್ಯವಸ್ಥೆಗೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ನೀತಿ, ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.